ಗುರುಜಿ ಈಗ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ. ಪೂರ್ವ ಭಾದ್ರ, ಉತ್ತರ ಭಾದ್ರ ಮತ್ತು ರೇವತಿಗೆ ಯಾರು ಶತ್ರು ಯಾರು ಮಿತ್ರ ಅಂತ ಅಲ್ವೇ ಗುರುಜಿ? ಅದ್ರ ಜೊತೆಗೆ ಸಂಸ್ಕಾರವೂ ಹೇಳಬೇಕು. ಆದ್ರಿಂದ ಇವತ್ತಿನ ದಿವಸ ಎಲ್ಲರೂ ನಕ್ಷತ್ರ ಬರ್ಕೊಂಬಿಡಿ, ನಮಸ್ಕಾರ ಅಂತ ಹೇಳ್ತಾ ಆ ಜನ್ಮ ತಾರೆಯಾಗಿರ್ತಕ್ಕಂಥ ಸಂಪತ್ತು, ವಿಪತ್ತು, ಆಪತ್ತು ಯಾರ್ಯಾರಿಗೆ ಹೇಗೆ ಹೇಗೆ ಅನ್ನೋದು ನೋಡ್ಕೊಂತಿದ್ದೀರಾ. ಪೂರ್ವಭಾದ್ರ ನಕ್ಷತ್ರ, ಪೂರ್ವಭಾದ್ರ, ಪುನರ್ವಸು, ವಿಶಾಖ ಸಂಪತ್ತು, ಉತ್ತರಾಭಾದ್ರ, ಪುಷ್ಯ, ಅನುರಾಧ ವಿಪತ್ತು, ರೇವತಿ, ಆಶ್ಲೇಷ, ಜ್ಯೇಷ್ಠ. ಓ ಬೇಗ ಬೇಗ ಆಗೋಯ್ತಾ, ನಿಧಾನ ಕೇಳೋಣ. ವಿಪತ್ತು ರೇವತಿ, ಆಶ್ಲೇಷ, ಜ್ಯೇಷ್ಠ. ಕ್ಷೇಮ ಅಶ್ವಿನಿ, ಮಖ, ಮೂಲ. ಪ್ರತ್ಯರ ಭರಣಿ, ಪುಬ್ಬ, ಪೂರ್ವಾಷಾಢ. ಸಾಧಕ ಕೃತಿಕ, ಉತ್ತರ, ಪೂರ್ವಾಷಾಢ. ವದ ಉತ್ತರಾಷಾಢ, ರೋಹಿಣಿ, ಹಸ್ತ, ಶ್ರವಣ. ಮಿತ್ರ ಮೃಗಶಿರ, ಚಿತ್ತ, ಧನಿಷ್ಠ. ಅತಿಮಿತ್ರ ಆರಿದ್ರ, ಸ್ವಾತಿ, ಶತಭಿಷ. ಇದನ್ನ ಪೂರ್ವಭಾದ್ರಕ್ಕೆ ಮುಗಿಸಿದ್ವಿ. ಈಗ ಉತ್ತರಾಭಾದ್ರಕ್ಕೆ ಮುಗಿಸ್ಕೊಳ್ಳಿ. ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರ, ಸಾಧಕ, ವದ, ಮಿತ್ರ, ಅತಿಮಿತ್ರ. ಸರಿಯಾಗಿ ಬರ್ಕೊಂಡ್ಬಿಟ್ರಿ. 9 ನವಗ್ರಹಗಳು ಅಂತ ಹೇಳಿ ಆ ನವಗ್ರಹಗಳ ಮುಖಾಂತರವಾಗಿ ಯಾರು ಮಿತ್ರ ಯಾರು ಶತ್ರು ಅಂತಕ್ಕಂಥ ವಿಚಾರ ಉತ್ತರಾಭಾದ್ರ ನಕ್ಷತ್ರಕ್ಕೆ. ಉತ್ತರಾಭಾದ್ರಕ್ಕೆ ಉತ್ತರಾಭಾದ್ರ, ಪುಷ್ಯ, ಅನುರಾಧ. ಸಂಪತ್ತು ರೇವತಿ, ಆಶ್ಲೇಷ, ಜ್ಯೇಷ್ಠ. ವಿಪತ್ತು ಅಶ್ವಿನಿ, ಮಖ, ಮೂಲ. ಕ್ಷೇಮ ಭರಣಿ, ಪುಬ್ಬ, ಪೂರ್ವಾಷಾಢ. ಪ್ರತ್ಯರ ಕೃತಿಕ, ಉತ್ತರ, ಉತ್ತರಾಷಾಢ. ಸಾಧಕ ರೋಹಿಣಿ, ಹಸ್ತ, ಶ್ರವಣ. ವದತಾರೆ ಮೃಗಶಿರ, ಚಿತ್ತ, ಧನಿಷ್ಠ. ಮಿತ್ರ ಆರಿದ್ರ, ಸ್ವಾತಿ, ಶತಭಿಷ. ಅತಿಮಿತ್ರ ಪುನರ್ವಸು, ವಿಶಾಖ, ಪೂರ್ವಭಾದ್ರ. ನೋಡಿದ್ರ ಇಲ್ಲಿ ಪೂರ್ವಭಾದ್ರ ಉತ್ತರಾಭಾದ್ರ ಎರಡೂ ಮುಗಿಸಿದಾಗ ಋಷಿಗಳಲ್ಲಿ ಕೊನೆಯದಾಗಿ ರೇವತಿ ಅನ್ನೋದೇ ಮೋಕ್ಷಗ್ರಹ. ರೇವತಿ ಮೋಕ್ಷಗ್ರಹದಲ್ಲಿ ಸಾಕ್ಷಾತ್ ಏನಂತಾರೆ, ಆ ರೇವತಿ ಇನ್ಯಾರೂ ಅಲ್ಲ, ಸರಸ್ವತಿಯ ಇನ್ನೊಂದು ಹೆಸರು. ಆದರೆ ಇವಳು ಬಾಯಿ ಬಡ್ಕಿ ಅಂತ ಹೇಳ್ತೀವಿ. ಜ್ಯೇಷ್ಠಾದೇವಿಯ ತಂಗಿ ಆಗಿರ್ತಕ್ಕಂಥ ಈ ಬಾಯಿ ಬಡ್ಕಿ ಅಂದ್ರೆ ಸರಸ್ವತಿ ವಾಕನ್ನ ಕೊಡೋಳು. ಅದನ್ನ ಇವಳನ್ನ ಭೂಲೋಕದಲ್ಲಿ ಸ್ಪರ್ಶ ಮಾಡಿದಾಗ ತಮಿಳುನಾಡಲ್ಲಿ ಇವಳನ್ನ ಪೇಚಿಯಮ್ಮ ಅಂತ ಕರೆದ್ರು, ಕರ್ನಾಟಕದಲ್ಲಿ ವಾಗ್ದೇವಿ ಅಂತ ಕರೆದ್ಲು. ಮಾತು 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 ಮಾತು. ಅದಕ್ಕೋಸ್ಕರ ಯಾವತ್ತು ಈ ರೇವತಿ ನಕ್ಷತ್ರದವರು ಬಹಳ ಚೆನ್ನಾಗಿ ವಾಗ್ಮಿಗಳಾಗಿರ್ತಾರೆ, ಮಾತು ಬಹಳ ಚೆನ್ನಾಗಿ ಆಡ್ತಿರ್ತಾರೆ. ಆದ್ರೆ ಅದೇ ರೀತಿಯಾಗಿ ಮಾತಲ್ಲೇ ಮಳಿಸ್ಬಿಡ್ತಾರೆ, ಹುಷಾರ್. ಅದಕ್ಕೋಸ್ಕರ ನೀವು ಅದನ್ನು ಸರಿಪಡಿಸ್ಕೊಳ್ಳಕ್ಕೆ ಅವಕಾಶ ಏನ್ ಮಾಡ್ಕೊಳ್ಳಿ, ರೇವತಿ ನಕ್ಷತ್ರ ಸರಿಯಾಗಿ ಬರ್ಕೊಳ್ಳಿ. ನಿಮಗಿರ್ತಕ್ಕಂಥ ಸಂಪತ್ತು, ಆಪತ್ತು, ದೋಷಗಳನ್ನ ನೀವು ಸರಿಪಡಿಸ್ಕೊಳ್ಳಿ. ಪಾಪ ಬೇರೆಯವ್ರಿಗೂ ತೊಂದರೆ ಆಗದೆ ಇದ್ದ ಹಾಗೆ ನಿಮ್ಮ ರಕ್ಷಣೆಯನ್ನ ಮಾಡೋದೇ ಮೋಕ್ಷಗ್ರಹ. ಅದಕ್ಕೆ ಇವರಿಗೆ ಕೊನೆಯ ಜನ್ಮ, ಯಾವ ಕಾಲಕ್ಕೂ ಮುಂದಿನ ಜನ್ಮ ಇಲ್ಲ. ಆದರೂ ಸಹ ಇವ್ರ ಮೇಲೆ, ದೇವರ ಮೇಲೆ ನಂಬಿಕೆ ಇರುತ್ತೆ, ನಂಬಿಕೆನೂ ಇರಲ್ಲ. ನಂಬದೇ ಇದ್ದ ಹಾಗೆ ಇರತಕ್ಕಂಥ ಇವರಿಗೆ ಆ ಗ್ರಹಗಳೇ ನಪುಂಸಕ ಗ್ರಹ ನೋಡ್ತಾ ಇರೋದೇ ಬುಧನ ಮನೆ. ಅದಕ್ಕೆ ಕನ್ಯಾ ರಾಶಿಯಿಂದ ನೋಡ್ತಕ್ಕಂಥ ಈ ಶತಕ್ಕೆ ಪರಿವರ್ತನಾ ಸ್ವರೂಪಕ್ಕೆ ಆ ಶನೇಶ್ವರನು ಕರ್ಮವನ್ನು ಕಳಿಲೇಬೇಕು, ಸಮಯ ಬೇಕೇ ಬೇಕು. ಬರ್ಕೊಳ್ಳಿ. ಜನ್ಮದಲ್ಲಿ ರೇವತಿ, ಆಶ್ಲೇಷ, ಜ್ಯೇಷ್ಠ. ಸಂಪತ್ತಿಗೆ ಅಶ್ವಿನಿ, ಮಖ, ಮೂಲ. ವಿಪತ್ತಿಗೆ ಭರಣಿ, ಪುಬ್ಬ, ಪೂರ್ವಾಷಾಢ. ಕ್ಷೇಮಕ್ಕೆ ಕೃತಿಕ, ಉತ್ತರ, ಉತ್ತರಾಷಾಢ. ಪ್ರತ್ಯರಿಗೆ ರೋಹಿಣಿ, ಹಸ್ತ, ಶ್ರವಣ. ಸಾಧಕ ಮೃಗಶಿರ, ಚಿತ್ತ, ಧನಿಷ್ಠ. ವದತಾರೆ ಆರಿದ್ರ, ಸ್ವಾತಿ, ಶತಭಿಷ. ಮಿತ್ರ ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಅತಿಮಿತ್ರ ಪುಷ್ಯ, ಅನುರಾಧ, ಉತ್ತರಾಭಾದ್ರ. ಇಲ್ಲಿಗೆ ನಿಮ್ಮೆಲ್ಲರಿಗೂ ಆ ಶುಕವಾಕ್ಯದ ಮುಖಾಂತರ ಏನು ಹೇಳ್ತಾ ಇದ್ವಿ, ನವಗ್ರಹ ದೋಷಗಳು, ಈ ಮುಖಾಂತರವಾಗಿರ್ತಕ್ಕಂಥ ನವಗ್ರಹ ಚಿಂತನೆಗಳು, ನಿಮ್ಮಲ್ಲಿರ್ತಕ್ಕಂಥ ಸಂಪತ್ಯಾರು, ಆಪತ್ಯಾರು, ಯಾವ ಕಾಲಕ್ಕೆ ವಿಪತ್ತು, ಯಾವ ಕಾಲಕ್ಕೆ ಕ್ಷೇಮ, ಯಾರು ನಿಮಗೆ ಪರಿಪೂರ್ಣವಾಗಿ ಸಾಧನೆಯನ್ನು ಕೊಡ್ತಾನೆ, ಯಾರು ಧನವನ್ನು ಕೊಡ್ತಾನೆ, ಯಾರು ಮಿತ್ರರಾಗಿರ್ತಾರೆ, ಯಾರು ತೀರಾ ಅತಿ ಮಿತ್ರರಾಗಿರ್ತಾರೆ, ಅಂದ್ರೆ ತುಂಬಾ ನೈಸ್ ಆಗಿರೋರು ನಂಬಬಾರ್ದು, ಹುಷಾರು ಅಂತ ಹೇಳಬೇಕು. ಆ ರೀತಿಯಾಗಿರ್ತಕ್ಕಂಥ ಈ ಎಲ್ಲ 9 ನವಗ್ರಹಗಳ ನವರಸಗಳ ಮುಖಾಂತರವಾಗಿ ನಿಮಗೆ ಫ್ರೆಂಡ್ ಆಗಿರ್ತಾರೋ, ಎನಿಮಿ ಆಗಿರ್ತಾರೋ, ಸಾಧನೆ ಕೊಡ್ತಾರೋ, ದುಡ್ಡನ್ನ ಕೊಡ್ತಾರೋ, ಯಾವ ಕಾಲಕ್ಕೂ ನಿಮ್ಮ ಅನುಗ್ರಹವನ್ನ ಕೊಟ್ಟು ಕ್ಷೇಮವಾಗಿ ನಿಮ್ಮ ಜೊತೆ ಸಂಬುದ್ಧಿಪೂರ್ವಕವಾಗಿರ್ತಕ್ಕಂಥ ಅವಕಾಶ ಜನ್ಮತಾರೆ ಅಂತ ಸಮವಾಗೇ ಇರ್ತಾರೋ. ಅದಕ್ಕೆ ನೀವೆಲ್ಲ ಇದನ್ನು ತಿಳ್ಕೊಂಡಿರ್ತಕ್ಕಂಥ ವಿಚಾರ. 27 ದಿವಸಗಳ 27 ನಕ್ಷತ್ರಗಳ ವಿಶೇಷವಾಗಿರ್ತಕ್ಕಂಥದ್ದು ಮಂಗಳವನ್ನು ಹಾಡಿದ್ದೀವಿ, ಬಹಳ ಸಂತೋಷ. ಆದರೆ ಇವತ್ತಿನ ದಿವಸ ಸಂಸ್ಕಾರದಲ್ಲಿ ಒಂದು ಮಾತನ್ನು ಹೇಳಬೇಕು, ಒಂದು ಕಿವಿ ಮಾತನ್ನು. ಆ ಕಿವಿ ಮಾತನ್ನು ಹೇಳ್ತಕ್ಕಂಥ ನೀವುಗಳು ವಿಶೇಷ ಅಂದ್ರೆ ಪ್ರತಿಯೊಬ್ಬರಿಗೂ ನಾವು ಜೀವನದಲ್ಲಿ ಒಂದು ಗುರು ಅನುಗ್ರಹ ಅಂತ ಕರಿತೀವಿ. ಗುರು ಅನುಗ್ರಹ ಅಂತ ಅರ್ದಾಗ ನೀವುಗಳು ಯಾವತ್ತೂ ಗುರು ದ್ರೋಹಗಳನ್ನ, ಗುರು ದೋಷಗಳನ್ನ, ಗುರು ಪರಿಹಾರಗಳನ್ನ ಮಾಡ್ಕೊಂತ ಹೋಗಬೇಕು. ಹೇಗೆ ಮಾಡ್ಕೋಬೇಕು? ಹಸುಗಳನ್ನ ಪ್ರತಿದಿನ ನೀವು ಗುರು ದೋಷಗಳನ್ನ ಕಳ್ಕೋಬೇಕಾದ್ರೆ ಗುರು ಮಂದಿರವನ್ನ ಸ್ಮರಣೆ ಮಾಡ್ಕೋಬೇಕು. ಗುರು ಕ್ಷೇತ್ರಗಳಿಗೆ, ಗುರು ದ್ವಾರಗಳಿಗೆ, ಗುರು ಅನುಗ್ರಹದ ಕ್ಷೇತ್ರಗಳಿಗೆ ನೀವು ಹೋಗ್ತಾನೆ ಇರಬೇಕು.
ಪ್ರತಿದಿನ ಹೋಗದೇ ಇದ್ರೂ ನೀವು ಯಾವ ಕಾಲಕ್ಕೂ ಪ್ರಯೋಜನವಿಲ್ಲ. ಪರಿವರ್ತನೆ ಆಗಬೇಕು ಅಂದ್ರೆ ಆ ದೋಷಗಳನ್ನ ಅವತ್ತವತ್ತೇ ಅಸ್ತವಾಗತ್ತೆ. ಅಂದ್ರೆ ಸೂರ್ಯ ಹುಟ್ಟುವಾಗ ಬಲ, ಸೂರ್ಯ ಅಸ್ತವಾದಾಗ ಶನಿ ಏನ್ ಮಾಡ್ತಾನೆ, ನಿಮ್ಮ ಬಲವನ್ನು ಹಾಗೇ ಕ್ಷೀಣ ಮಾಡಿಕೊಂಡು ಹೊಟ್ಟೋಗ್ತಾನೆ. ನಾಳೆ ದಿವಸ ನೀವು ಪೂಜೆ ಮಾಡದಿದ್ರೆ ನಿಮ್ಮ ಗುರುಬಲ ಪೂರ್ತಿಯಾಗಿ ನೀರಲ್ಲಿ ಮುಳುಗೋಯ್ತು. ಅಂದ್ರೆ ನೀರಲ್ಲಿ ಹೋಮ ಮಾಡಿದಾಗ ಆಗುತ್ತೆ ಪರಿವರ್ತನೆ ಆಗ್ತಕ್ಕಂಥ ವಿಚಾರ. ಅದಕ್ಕೆ ನೀವೇನ್ ಮಾಡಬೇಕು, ಗುರುಬಲವನ್ನ ದಿನ ಸಂಪಾದನೆ ಮಾಡಬೇಕು. ಎಷ್ಟು ಬಲ ಇದ್ದರೂ ಸಹ ನನಗೇನ್ರಿ ಗುರುಬಲ ಚೆನ್ನಾಗೇ ಇದೆ ಅಂತ, ಚೆನ್ನಾಗಿದ್ದಾಗ ಅದಕ್ಕೆ ಇನ್ನೂ ಸ್ವಲ್ಪ ಶಕ್ತಿ ಇರಲಿ, ಬೇಡ ಅಂದವ್ರು ಯಾರೋ ಗಂಟೇನು ಹೋಗಲ್ಲ, ಕಳ್ಕೊಳ್ಳೋಂಥದ್ದೇನಿಲ್ಲ. ಪ್ರತಿದಿನದಂತೆ ಕಾಯಕವೇ ಕೈಲಾಸ ಇದ್ದಾಗ ಅದು ಒಂದು ಕರ್ತವ್ಯ ಆಗಲಿ, ಆ ಕರ್ತವ್ಯವೇ ದೈವನಿಷ್ಠೆ ಆಗಲಿ. ಅದಕ್ಕೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಗುರುಬಲ. ಗುರುಬಲ ಇಲ್ದರೆ ಜಗತ್ತಲ್ಲಿಲ್ಲ, ಇನ್ಯಾವ ಶಕ್ತಿನೂ ನಿಮಗೆ ಸಿಗಲ್ಲ. ಅದಕ್ಕೆ ಗುರುಮುಖೇನ ದೇವದರ್ಶಾಮಿ ಹೇಳಿದ್ದಾರೆ ಹೊರತು ಯಾವ ಕಾಲಕ್ಕೂ ಗುರು ಇಲ್ಲದೆ ಇದ್ರೆ ಜಗತ್ತಲ್ಲಿ ಏನು ನಡೆಯಲ್ಲ. ಅದಕ್ಕೆ 108 ಗುರುಗಳನ್ನ ಆಧರಿಸಿ ಯಾರನ್ನಾದ್ರೂ ಒಬ್ಬರನ್ನ ಹಿಡ್ಕೊಂಡು ನಂಬಿ, ಅದಕ್ಕೋಸ್ಕರ ಪರಿಪೂರ್ಣವಾಗಿರ್ತಕ್ಕಂಥ ಗುರುಶಕ್ತಿ ಹಸುಗಳಿಗೆ ಪ್ರತಿದಿನ ಬಾಳೆಹಣ್ಣು ಯಥಾಶಕ್ತಿ ಸ್ವರೂಪವಾಗಿ ಕೊಡಿ. ಯಥಾಶಕ್ತಿ ಸ್ವರೂಪಕ್ಕಾಗದೇ ಇದ್ರೆ ಸೋಮವಾರ, ಗುರುವಾರ, ಶನಿವಾರ ದಸ ಆ ಕರ್ಮ ಅನುಗ್ರಹವನ್ನ ಪಡಿತಕ್ಕಂಥ ಆ ದಿನಗಳಲ್ಲಿ ವೈರಾಗ್ಯ ದಿನ ಅಂತ ಕರಿತೀವಿ. ಅದೇ ಸೋಮವಾರ, ಗುರುವಾರ ಮತ್ತು ಶನಿವಾರ ಆ ದಿನಗಳಲ್ಲಾದ್ರೂ ಕೊಡಿ. ಏನನ್ನು ಕೊಡ್ತೀರಾ? ಬೆಲ್ಲ. ಗೂಡ ಅಂದ್ರೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ಹಸುಗೆ ಆ ಬೆಲ್ಲವನ್ನು ಕೊಟ್ಟಾಗ ಹಸು ಹಾಲು ಬಹಳ ಚೆನ್ನಾಗಿ ಕರಿಯುತ್ತೆ, ಒಳಭಾಗದಲ್ಲಿ ತನಗೂ ಶಕ್ತಿ ಸಿಗುತ್ತೆ. ಆ ಸಿಹಿ ಅಂಶ ಹೋದಾಗ ಒಳಭಾಗದಲ್ಲಿರ್ತಕ್ಕಂಥ ನೋವು, ಅದರ ಒಳಭಾಗದಲ್ಲಿರ್ತಕ್ಕಂಥ ರಂಧ್ರಗಳು, ಒಳಭಾಗದಲ್ಲಿರ್ತಕ್ಕಂಥ ರೋಗಗಳು ಪರಿವರ್ತನೆ ಆಗುತ್ತೆ ಬೆಲ್ಲದ ಮುಖಾಂತರ. ಅದಕ್ಕೆ ಅಕ್ಕಿಯನ್ನು ಕೊಟ್ಟು ಆ ಬೆಲ್ಲದ ಮುಖಾಂತರ ನುಚ್ಚನ್ನ ಕೊಟ್ಟು ಪರಿಪೂರ್ಣವಾಗಿ ಅನುಗ್ರಹ ಕೊಟ್ಟಾಗ ಹಸುಗೆ ಗೋ ರಕ್ಷಣೆನೂ ಮಾಡಿದಂಗಾಗತ್ತೆ. ಗೋ ಸಂರಕ್ಷಣೆ ಜೊತೆಗೆ ಅದ್ರ ಭಾಗದಲ್ಲಿ ಒಳಭಾಗದಲ್ಲಿ ಸಲೈವ ಅಂತ ಕರಿತೀವಿ. ಆ ಸಲೈವ ಅನ್ನೋದೇನು, ಒಳಭಾಗದಲ್ಲಿ ಸ್ಟಾರ್ಚ್ ಅನ್ನೋದು ಸಲೈವ ಅನ್ನೋದಕ್ಕೆ ತನಗೆ ಆ ಜಿಡ್ಡಿನ ಅಂಶ ಒಳಭಾಗದಲ್ಲಿ ಸೇರಿದಾಗ ಹಾಲಿನ ಅಂಶ ಏನಾಗುತ್ತೆ, ಬಹಳ ಚೆನ್ನಾಗಿ ಜಿಡ್ಡಾಗಿ ಬರುತ್ತೆ, ಶುಚಿರ್ಭೂತವಾಗುತ್ತೆ. ಅದಕ್ಕೂ ಕ್ಷೇಮ, ನಿಮಗೂ ಕ್ಷೇಮ, ನೀವು ಗುರು ಅನುಗ್ರಹ ಪಾತ್ರವಾಗ್ತೀರಾ. ಎರಡನೇದಾಗಿ ಯಾವುದಾದ್ರೂ ಬ್ರಾಹ್ಮಣರಿಗೆ ಆ ಕಾಲಕ್ಕೆ ಈ ಕಾಲಕ್ಕೆ ಎಂದೆಂದಿಗೂ ಗೌರವವನ್ನು ನೀಡ್ತಕ್ಕಂಥ ವಿಚಾರ. ನೀವು ಯಾವ ಕಾಲಕ್ಕೂ ದುರಹಂಕಾರದಿಂದ ಅವರನ್ನ ತಾತ್ಸಾರದಿಂದ ಕಾಣೋದು ನಿಮ್ಗೆ ಇಷ್ಟ ಇಲ್ಲದಿದ್ದ ಪಕ್ಷದಲ್ಲಿ ಬಿಟ್ಟೇ ಬಿಡಿ. ಆದರೆ ಯಾವ ಕಾಲಕ್ಕೂ ದೂಷಿಸಬೇಡಿ. ನಿಜ ಸ್ಥಿತಿಯಲ್ಲಿ ಜೀವನವನ್ನ ಚರಿತ್ರೆಯ ಪೂರ್ವಾಂತರವಾಗಿ ಹಣ್ಣು ಹಂಪಲ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥ ಬ್ರಾಹ್ಮಣ ಧರ್ಮ. ಅದಕ್ಕೋಸ್ಕರ ಬ್ರಾಹ್ಮಣೋತ್ತಮ ಉತ್ತಮೋತ್ತಮ ಅಂತ ಕರೀತಾ ಇದ್ರು. ಅವನು ಒಳ್ಳೆಯವನೋ ಕೆಟ್ಟವನೋ ದಿವಾನ್ ಪೂರ್ಣಯ್ಯನ ಕೂಡ ವಿಶೇಷವಾಗಿ ಪೂಜೆ ಪುರಸ್ಕಾರವನ್ನು ಪಾದಪೂಜೆ ಮಾಡ್ತಾ ಇದ್ದಿದ್ದು ಟಿಪ್ಪು ಸುಲ್ತಾನ್. ಅಂದ್ರೆ ಯಾಕೆಂದ್ರೆ ಅವರ ತಂದೆ ಹೇಳಿದ ವಾಕ್ಯ ಪರಿಪೂರ್ಣವಾಗಿ ಪಾಲಿಸದೇ ಇರೋದ್ರಿಂದ ಅವನಿಗೇನಾಯ್ತು, ಕೊನೆಗೆ ವಿಧಿವಿಷಾತ್ ಹೇಗೆ ಹೊಟ್ಟೋದ್ನೋ ಹಾಗೆ ಹೊಟ್ಟೋಗ್ತಾನೆ. ಅದಕ್ಕೆ ಹೇಳೋದು, ದುರಹಂಕಾರದಿಂದ ಮೆರೆಯೋನಿಗೆ ಯಾವ ಕಾಲಕ್ಕೂ ಶಿಕ್ಷೆ ಇದ್ದೇ ಇರುತ್ತೆ. ಆ ಗೌರವವನ್ನು ಕೊಡಲೇಬೇಕು. ಋಗ್ವೇದವನ್ನ ಮರಿಲೇಬಾರದು. ಅದಕ್ಕೆ ಋಗ್ವೇದಸ ಬ್ರಾಹ್ಮಣ, ಯಜುರ್ವೇದಶ ವೈಶ್ಯ, ಸಾಮವೇದ ಕ್ಷತ್ರಿಯ, ಅಥರ್ವಣ ಶೂದ್ರ ಅಂತ ಆ 4 ವೇದಗಳ ತತ್ವವೇ ನಮ್ಮ ಇಡೀ ಜನಾಂಗವು ಬಾಳಿ ಬದುಕ್ತಾ ಇದೆ. ಯಾಕೆಂದ್ರೆ ಇಡೀ ಜಗತ್ತಿಗೆ ಸೂರ್ಯ ಅರ್ಘ್ಯವನ್ನು ಕೊಡೋದು ಬ್ರಾಹ್ಮಣೋತ್ತಮ. ನಿಮ್ಮೆಲ್ಲರ ಕಷ್ಟಗಳನ್ನ ಪರಿವರ್ತನೆ ಮಾಡಕ್ಕೆ ಅದು ಒಂದು ಗುರುಮಾರ್ಗ. ಮೂರನೇದು ಗುರುಮಾರ್ಗ ಅಂದ್ರೆ ಪಿತೃ ಕಾರ್ಯಗಳನ್ನ ಮಾಡದೇ ಇದ್ರೆ ನಿಮಗೆ ಗುರು ದೋಷಗಳು ಬರ್ತೇ ಬರುತ್ತೆ. ಅದಕ್ಕೋಸ್ಕರ ಪಿತೃ ಕಾರ್ಯಗಳನ್ನ ಸರಿಯಾಗಿ ದಿನಗಳಲ್ಲಿ ಪ್ರತಿ ವರ್ಷದಲ್ಲಿ 3 ಸಲ ಮಾಡ್ತಾನೆ ಇರಬೇಕು. ಸತ್ತ ದಿನದ ಆ ತಿಥಿಯಂದು 2ನೇ ಭಾಗ ಪಿತೃಪಕ್ಷದಂದು, 3ನೇ ಭಾಗ ಮಹಾಲಿ ಅಮಾವಾಸ್ಯೆಯಂದು 3 ತರ್ಪಣವನ್ನು ಕೊಟ್ಟಾಗ ಬ್ರಹ್ಮತರ್ಪಣ, ವಿಷ್ಣು ತರ್ಪಣ, ಶಿವತರ್ಪಣವಾಗತ್ತೆ. ಪರಿಪೂರ್ಣ ಗುರುದೋಷ ಹೋಗುತ್ತೆ. ಬ್ರಹ್ಮಹತ್ಯೆ ದೋಷ ಅಂತ ಕರಿತೀವಿ. ಬಾಲ್ಯ ಮಕ್ಕಳ ಹೋದಾಗ ಗುರುದೋಷ ಆಗತ್ತೆ. ಮಕ್ಕಳಾಗದಿದ್ದಾಗ ಗುರುದೋಷ ಇರುತ್ತೆ. ಪಿತೃ ಋಣಗಳು ತೀರದೇ ಇದ್ದಾಗ ಪರಿವರ್ತನಾ ಸ್ವರೂಪಕ್ಕೆ ಪಿತೃ ಹತ್ಯೆ ಮಾಡಿದಾಗ ಅಥವಾ ಅರ್ಧಂಬರ್ಧ ಸಾಯಿಸಿರ್ತಕ್ಕಂಥ ಕೊಲೆಗಾರರು ಏನಾಗಿದ್ರೆ ಅವರಿಗೆ ಜೈಲುಗಳಲ್ಲಿ ಅವಾಗವಾಗ ಹೋಗ್ತಾ ಇದ್ರೆ ಶನಿ ಮತ್ತು ಕುಜ ಇದ್ರೇನೆ ಅವ್ರು ಹೋಗೋದು. ಅದಕ್ಕೆ ಗುರುದೋಷ ಅಂತ ಕರಿತೀವಿ. ಇವರಿಗೆಲ್ಲ ಗುರುದೋಷಕ್ಕೆ ಪರಿಹಾರ ಏಕೈಕವಾಗಿ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಗೆ ಕಡಲೆಕಾಳು ಹಾರ ಹಾಕೋದು, ಪ್ರತಿ ಬುಧವಾರ ದಿವಸ 108 ಕಡಲೆಕಾಳು ನೆನೆಸೋದು, ಆ ಕಡಲೆಕಾಳು ಮುಖಾಂತರವಾಗಿ 108 ಕಡಲೆಕಾಳನ್ನ ಸ್ಮರಣೆ ಮಾಡಿಕೊಂಡು ಬೆಳಗ್ಗೆ ನೆನೆಸಿರೋ ಕಡಲೆಕಾಳಿಗೆ ಸೂಜಿ ದಾರದ ತಗೊಂಡು ಪೋಣಿಸಿ ಹಾರವನ್ನಾಗಿ ತಗೊಂಡು ಕಾಳಭೈರವ, ವೀರಭದ್ರ, ದಕ್ಷಿಣಾಮೂರ್ತಿ ಈ ರೀತಿಯಾದ ಗುರುಸ್ಮರಣೆಯಲ್ಲಿ ಹಾಕಿ ಅವರಿಗೆ ನಮಸ್ಕಾರ ಮಾಡಿದಾಗ ಪೂರ್ಣ ಅನುಗ್ರಹ ಸಿಗತ್ತೆ. ಈ ಕಡಲೆಕಾಳು ಅಂತಕ್ಕಂಥದ್ದು ಭೂಸ್ಪರ್ಶ. ಕಡಲೆ ಅಂದ್ರೆ ಬಹಳ ವಿಶೇಷ. ಗುರು ವಾಸವಾಗೋದೇ ಕಡಲೆಕಾಳು. ಕಾಬೂಲ್ ಕಡಲೆ ಅಲ್ಲ ಸದ್ಯ, ಅದು ನಾಟಿ ಕಡಲೆ. ಅಂತಹ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಕಡಲೆಕಾಳನ್ನ ಹಾರವಾಗಿ ಹಾಕಿ ನಮಸ್ಕಾರ ಮಾಡೋದೇ ಗುರು ವಂದನೆ. ಗುರುವಾರದಂದು, ಸೋಮವಾರದಂದು 2 ದಿವಸ ದರ್ಶನ ಮಾಡಬೇಕು. ಯಾಕೆಂದ್ರೆ ಗಜಕೇಸರಿ ಯೋಗ ಆಗಬೇಕು. ಗುರುವಾರ ಅಂದ್ರೆ ಬರೀ ಗುರುವಾರ, ಸೋಮವಾರ ಅಂದ್ರೆ ಚಂದ್ರ, ಚಂದ್ರ ಗುರು ಇಬ್ರು ಸೇರಿದ್ರೆ ಗಜಕೇಸರಿ ಯೋಗ. ನೀವು ಗುರು ಅನುಗ್ರಹ ಪಡಿಬೇಕು ಅಂದ್ರೆ ಪ್ರತಿ ಸೋಮವಾರ ಗುರುವಾರ 2 ನೋಡಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳನ್ನ ಪ್ರತಿ ಸೋಮವಾರ ಗುರುವಾರ ನೋಡಬೇಕು. ಶಿರ್ಡಿ ಸಾಯಿಬಾಬಾನ ಪ್ರತಿ ಸೋಮವಾರ ಗುರುವಾರ ನೋಡಬೇಕು. ದತ್ತಾತ್ರೇಯ ಸ್ವಾಮಿಗಳ ಪ್ರತಿ ಸೋಮವಾರ ಗುರುವಾರ ನೋಡಬೇಕು. ವಿಶೇಷವಾಗಿ ದಕ್ಷಿಣಾಮೂರ್ತಿ ಪ್ರತಿ ಸೋಮವಾರ ಗುರುವಾರ ನೋಡಬೇಕು. ಈ ರೀತಿ ಗುರು ವಂದನೆಯನ್ನು ಮಾಡ್ತಾ ಇರಬೇಕು. ಎಲ್ಲರೂ ಯಾವ ಕಾಲಕ್ಕೂ ಗುರು ವಂದನೆ ಅಂದ್ರೆ ಹೇಗೆ ಅಂದ್ರೆ ನಿಮ್ಮ ಕುಲ ಗುರುಗಳಿಗೆ ಎಲ್ಲಾದ್ರೂ ಹೋಗಿ ನಮಸ್ಕಾರ ಮಾಡಬೇಕು. ನಿಮ್ಮ ವಂಶ ಗುರುಗಳಿಗೆ ಎಲ್ಲಾದ್ರೂ ಹೋಗಿ ಪೀಠಕ್ಕೆ ನಮಸ್ಕಾರ ಮಾಡಬೇಕು. ತಿಂಗಳಿಗೆ 1 ಸಲ ಆದ್ರೂ. ಆ ಕನಿಷ್ಠ ಪಕ್ಷ ಅವಕಾಶ ಆದ್ರೆ ಪಕ್ಕದಲ್ಲೇ ಆಶ್ರಮಗಳಿದ್ರೆ, ನಿಮಗೆ ಪಕ್ಕದಲ್ಲೇ ಮಠಗಳಿದ್ರೆ ಗುರುಗಳನ್ನ ನಮಸ್ಕಾರ ಮಾಡ್ತಾ ಇರಿ. ಸಾಧು ಸಂತರುಗಳನ್ನ ನಮಸ್ಕಾರ ಮಾಡ್ತಾ ಇರಿ. ಗುರು
ಗುರು ದೋಷಗಳು ಅತಿ ಶೀಘ್ರದಲ್ಲಿ ಹೋಗುತ್ತೆ. ತ್ರಿಶೂಲ ಪೂಜೆ ಅಂತ ಹೇಳಿ 3 ನಿಂಬೆಹಣ್ಣು, ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ತ್ರಿಶೂಲಕ್ಕೆ 3 ನಿಂಬೆಹಣ್ಣು ಇಟ್ಟಾಗ ಕಾಯ ವಾಚ ಮನಸ್ಸ ಅಂತ ಸ್ಮರಣೆ ಮಾಡ್ಕೊಂಡಾಗ ಗುರು ದೋಷ ಹೋಗುತ್ತೆ. ಅತಿ ಶೀಘ್ರದಲ್ಲಿ ಜಗನ್ಮಾತೆಗಿಂತ ದೊಡ್ಡ ಗುರು ಇಲ್ಲ ಅಂತ ಹೇಳುತ್ತೆ. ಅದಕ್ಕೆ ತಾಯಿಯೇ ಮೊದಲ ಗುರು. ಆ ತಾಯಿಗಿಂತ ಜಗದ್ಗುರು ಆಗಿರ್ತಕ್ಕಂಥ ಆದಿಶಕ್ತಿಯೇ ಮೊದಲನೇ ಗುರು. ಅದಕ್ಕೋಸ್ಕರ ಆದಿಶಕ್ತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೆ ದೇವತೆಗಳಿಗೆ ಅವಳು ಮೊದಲನೇ ಗುರು ಆಗಿರೋದ್ರಿಂದ ಆ ಶಕ್ತಿಗೆ ಎಲ್ಲಿ ತ್ರಿಶೂಲ ಇರುತ್ತೋ ಆ ವಾಹನದ ಮುಂಭಾಗದಲ್ಲಿ ತ್ರಿಶೂಲ ಇರಕ್ಕೆ ನಿಂಬೆ ಹಣ್ಣನ್ನು ಚುಚ್ಚಿ ಸ್ಮರಣೆ ಮಾಡಿಕೊಂಡು, ನಿಮ್ಮದು ಯಾರಾದರೂ ಶತ್ರುಗಳಿದ್ರೆ ಆ ಶತ್ರುಗಳ ಸ್ಮರಣೆ ಮಾಡ್ಕೊಳ್ಳದೆ ಗುರುವಂದನೆ. ಇಷ್ಟೆಲ್ಲ ಗುರುವಂದನೆ ಮಾಡಿರ್ತಕ್ಕಂಥ ನೀವು ನಾಳೆ ಕೈವಲ್ಯ ನಾರಾಯಣನಾಗಿರ್ತಕ್ಕಂಥ ಬದ್ರಿಯಲ್ಲಿ ಬಹಳ ವಿಶೇಷ ಅನುಕೂಲ ಆಗಿರ್ತಕ್ಕಂಥವ್ರು, ಮಾಧ್ಯಮದ ಮುಖಾಂತರ ನೋಡ್ತಿಕ್ಕಂಥವ್ರು, ಉತ್ತರದಲ್ಲೇ ವಾಸವಾಗಿರ್ತಕ್ಕಂಥ ಬಾಂಬೆ ಕಲ್ಕಟ್ಟ ಇರತಕ್ಕಂಥ ಅಭಿಮಾನಿ ದೇವತೆಗಳು ಪರಿಪೂರ್ಣ ಅನುಗ್ರಹವಾಗಿ ನೀವುಗಳು ಎಲ್ಲ ಏನು ಮಾಡ್ಬೋದು, ಕೈವಲ್ಯ ನಾರಾಯಣ ದರ್ಶನಕ್ಕೆ ಹೋಗ್ಬೋದು. ದಕ್ಷಿಣದಲ್ಲಿರ್ತಕ್ಕಂಥವ್ರು ಸಾಕ್ಷಾತ್ ಕೀರ್ತಿ ನಾರಾಯಣ ತಲಕಾಡಲ್ಲಿ ವಾಸವಾಗಿರೋ ಕಾವೇರಿ ಕ್ಷೇತ್ರ ಹೋಗಿ ಆ ಗುರು ಸ್ಮರಣೆ ಮಾಡಿ ಸೋಮನಾಥ ಅಂದ್ರೆ ಯಾರೋ ಸಾಕ್ಷಾತ್ ಚಂದ್ರದೋಷ ಪರಿಹಾರ ಮಾಡೋರು ಆ ಸೋಮನಾಥೇಶ್ವರ ಇವತ್ತಿಗೂ ದಕ್ಷಿಣದಲ್ಲೇ ವಾಸವಾಗಿರತಕ್ಕಂಥ ಕಾವೇರಿ ತೀರದಲ್ಲಿ ಪಂಚಮುಖಿ ಬ್ರಹ್ಮ ಆಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಗಿರ್ತಾನ ತ್ರಿಮೂರ್ತಿಗಳು ಅಗ್ನಿ ವಾಯು ಜಲ ಭೂಮಿ ಆಕಾಶ ಸಂಭೂತವಾಗಿ ಕೂತಿರೋ ಕೀರ್ತಿನಾರಾಯಣ ಕೀರ್ತಿ ಯಶಸ್ಸು ಸಂಪಾದನೆ ಅಂತ ಹೇಳ್ತಾ ಈ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ಪೌರ್ಣಿಮೆ ಅನುಗ್ರಹ ನಿಮಗೆ ಸಿಗಲಿ ಅಂತ ಹೇಳ್ತಾ ಈ ಗುರುವಾರದಲ್ಲಿ ಎಲ್ರಿಗೂ ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಏನ್ ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಜೀವನದಲ್ಲಿ ಸಿಗ್ಬೇಕಾದ್ರೆ ಒಳ್ಳೆ ಫಲ ಇರ್ಬೇಕಂತೆ ಗುರುಬಲ, ಅದನ್ನ ಪಡೆಯೋ ಪರಿ ಹೇಗೆ ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ನೀವೆಲ್ಲರಿಗೂ ತಿಳಿದೇ ಇದೆ ನಾಳೆ ಎಷ್ಟೊತ್ತಿಗೆ ಸರಿಯಾಗಿ 9 ಗಂಟೆಗೆ ನಿಮ್ಮ ಭೇಟಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗಿ ಬರ್ತೀವಿ ನಮಸ್ಕಾರಗಳೊಂದಿಗೆ.